ಕರಿಮಣಿ ಸೀರಿಯಲ್‌ನ ಖ್ಯಾತ ನಾಯಕಿ ನಟಿಯಾಗಿರುವಂಥವ್ರು ಇದೀಗ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಆಗಿರೋದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕರಿಮಣಿ ಸೀರಿಯಲ್‌ನ ಅತಿ ದೊಡ್ಡ ನಾಯಕಿ ನಟಿ ಅಂದರೆ ಇದು ಸಾಹಿತ್ಯ ಅಂತಲೇ ಹೇಳ್ಬೋದು. ಇನ್ನು ಸಾಹಿತ್ಯ ಅವರು ಇನ್ನಿಲ್ಲ ಅಂತಲೇ ಹೇಳೋದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಹಾಗಾದ್ರೆ ಏನಾಗಿದೆ ಅಂತ ನೋಡ್ತಾ ಬಂದರೆ, ಇನ್ನು ಕರಿಮಣಿ ಸೀರಿಯಲ್ ಈಗ ಭಾಳ 4 ವರ್ಷಗಳಿಂದಲೂ ಕೂಡ ಪ್ರಸಾರವಾಗಿ ಬರ್ತಿತ್ತು. ಇನ್ನು ನಿಮಗೆ ಗೊತ್ತಿರ್ಬೋದು, ಈ ಸೀರಿಯಲ್‌ನ ನಿರ್ದೇಶಕರು ಕೂಡ 100 ಎಪಿಸೋಡ್ ಆಗ್ತಿದ್ದಂಗೆ ಕೂಡ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಈಗ ಕರಿಮಣಿ ಸೀರಿಯಲ್‌ನಲ್ಲಿ ಸಾಹಿತ್ಯ ಅವರು ಅಂದರೆ ಸ್ಪಂದನ ಅವರು ಮಾಡ್ತಿರೋಂಥ ಈ ಪಾತ್ರಧಾರಿ ಸಾಹಿತ್ಯ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಏಕೆಂದರೆ ಈ ಸೀರಿಯಲ್ ಈಗ ಮುಕ್ತಾಯವಾಗ್ತದೆ. ಇದೇ ತಿಂಗಳ 24ನೇ ತಾರೀಕಿನಂದು ಕರಿಮಣಿ ಸೀರಿಯಲ್‌ನ ಕೊನೆಯ ಎಪಿಸೋಡ್ ಕೂಡ ಪ್ರಸಾರವಾಗ್ತದೆ. ಇನ್ನು ಇದೇ ಕಾರಣಕ್ಕಾಗಿ ಕರಿಮಣಿ ಸೀರಿಯಲ್‌ನ ಈ ನಟಿ ಕೂಡ ಇನ್ನಿಲ್ಲ ಅಂತ ಹೇಳ್ಬೋದು. ಹಾಗೆ ನೆನಪಾಗಿ ಉಳಿದಿದ್ದಾರೆ. ಇನ್ನು ಮುಂದೆ ಸಿನಿಮಾಗಳಲ್ಲಾದರೂ ಕಾಣಿಸ್ಕೊಳ್ತಾರೆ ಅಂತ ನೋಡ್ತಾ ಬಂದರೆ, ಅವರು ಸಿನಿಮಾದಲ್ಲೂ ಕೂಡ ಕಾಣಿಸೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಮದುವೆನೂ ಕೂಡ ಈಗ ಫಿಕ್ಸ್ ಆಗಿದೆ ಅಂತೆ. ಫಾರಿನ್ ಹುಡುಗನ ಜೊತೆ ಈಗ ಮದುವೆನೂ ಕೂಡ ಆಗಿ ಸೆಟಲ್ ಕೂಡ ಆಗ್ತಿದ್ದಾರೆ ಅಂತ ಈಗ ಸದ್ಯದ ಮಾಹಿತಿಗಳು. ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಸಾರವಾಗಲಿದೆ. ಇದೇ ಸೀರಿಯಲ್ಗೆ ದಾರಿ ಮಾಡಿ ಕೊಡ್ತಾರಂಥದ್ದು ಕರಿಮಣಿ ಸೀರಿಯಲ್ ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ TRP ಕೂಡ ಸಾಕಷ್ಟು ಏರಿಳಿತಗಳು ಕೂಡ ಕಂಡಿದೆ. ಅದೇ ಕಾರಣಕ್ಕಾಗಿ ಈ ಸೀರಿಯಲ್ ಕೂಡ ಮುಕ್ತಾಯವಾಗುತ್ತೆ. ಈ ಮೂಲಕ ಸಾಹಿತ್ಯ ಇನ್ನಿಲ್ಲ.